ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಸಮತೋಲನದ ಬಗ್ಗೆ ಮಾತು ಬಂದಾಗ ನಮಗೆ ಥಟ್ಟಂತ ನೆನಪಾಗೋದು ಅದೇ ನಾವು ನಮ್ಮ ದಿನವನ್ನ ಒಂಥರ ಒಂದು ಬೆಂಟೋ ಬಾಕ್ಸ್ ತರ ನೋಡಕ್ ಇಷ್ಟಪಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಆಫೀಸ್ ಕೆಲ್ಸಕ್ಕೆ ಅಂತ ಒಂದು ಪ್ರತ್ಯೇಕ ಡಬ್ಬಿ, ಆಮೇಲೆ ಫ್ಯಾಮಿಲಿಗೆ ಅಂತ ಒಂದು, ಆಮೇಲೆ ನಮ್ಮ ಹವ್ಯಾಸಗಳಿಗೆ ಇನ್ನೊಂದು ಪ್ರತ್ಯೇಕ ಡಬ್ಬಿ. ಹೌದು, ಎಲ್ಲವೂ ಒಂದಕ್ಕೊಂದು ಸೇರದೆ ಕರಾರುವಾಗಿ ವಿಂಗಡಣೆ ಆಗಿರ್ಬೇಕು ಅನ್ನೋ ನಿರೀಕ್ಷೆ ನಮ್ಮಲ್ಲಿರುತ್ತೆ. ಕರೆಕ್ಟ್. ಅದೇ ಏನ್ ಗೊತ್ತಾ, ನಾವು ಪ್ರಾಚೀನ ಭಾರತೀಯ ಸಮಾಜದ ಕಡೆಗೆ ತಿರುಗಿ ನೋಡಿದಾಗ ಈ ಬೆಂಟೋ ಬಾಕ್ಸ್ ಲೆಕ್ಕಾಚಾರ ಖಂಡಿತ ಕೆಲಸ ಮಾಡೋದಿಲ್ಲ. ಖಂಡಿತ ಇಲ್ಲ. ಬದಲಾಗಿ ಎಲ್ಲವೂ ಒಂದಕ್ಕೊಂದು ಬೆರೆತುಕೊಂಡಿರೋ ಅತ್ಯಂತ ಸಂಕೀರ್ಣವಾದ ಆಮೇಲೆ ತುಂಬಾ ವೈಜ್ಞಾನಿಕವಾದ ಒಂದು ಜೀವನ ಶೈಲಿ ನಮಗೆದುರಾಗತ್ತೆ. ಅದೇ ಇಂದಿನ ಈ ನಮ್ಮ ಆಳವಾದ ವಿಶ್ಲೇಷಣೆಗೆ ಮೂಲ ಆಧಾರನೇ ಅದು. ಅಂದ್ರೆ 3ನೇ ಶತಮಾನದಲ್ಲಿ ರಚನೆಯಾದ ವಾತ್ಸ್ಯಾಯನರ ಪ್ರಸಿದ್ಧ ಕಾಮಸೂತ್ರ ಗ್ರಂಥ. ಹೌದು. ಆಕ್ಸ್ಫರ್ಡ್ ವರ್ಲ್ಡ್ ಕ್ಲಾಸಿಕ್ಸ್ ಪ್ರಕಟಿಸಿರೋ ವೆಂಡಿ ಡಾನಿಗರ್ ಮತ್ತೆ ಸುಧೀರ್ ಕಾಕರ್ ಅವರ ಅತ್ಯುತ್ತಮ ಅನುವಾದ ಮತ್ತೆ ವ್ಯಾಖ್ಯಾನಗಳನ್ನ ನಾವಿವತ್ತು ಬಿಡಿಸಿ ನೋಡ್ತಾ ಇದ್ದೀವಿ. ಸೊ ಈ ನಮ್ಮ ಅಧ್ಯಯನದ ಮುಖ್ಯ ಧ್ಯೇಯ ಏನು ಗೊತ್ತಾ? ಇದು ಕೇವಲ ಒಂದು ಲೈಂಗಿಕ ಮಾರ್ಗದರ್ಶಿ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಇದು ಪ್ರಾಚೀನ ಭಾರತದ ಒಂಥರ ಅಲ್ಟಿಮೇಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಗೈಡ್, ಅಂದ್ರೆ ಸಮಗ್ರ ಜೀವನ ಶೈಲಿಯ ಕೈಪಿಡಿ ಅನ್ನೋದನ್ನ ಅನ್ವೇಷಣೆ ಮಾಡೋದು. ಈ ಗ್ರಂಥದ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆನೇ ಅದು ಗೊತ್ತಾ? ಬಹುಪಾಲು ಜನರು ಅನ್ಕೊಳ್ತಾರೆ ಇದು ಕೇವಲ ಮಲಗುವ ಕೋಣೆಯ ರಹಸ್ಯಗಳಿಗೆ ಸೀಮಿತವಾದ ಪುಸ್ತಕ ಅಂತ. ಹೌದು, ಜನಸಾಮಾನ್ಯರ ಅಭಿಪ್ರಾಯ ಅದೇ ಆಗಿದೆ. ಆದರೆ ನಾವು ಆ ವೆಂಡಿ ಡಾನಿಗರ್ ಮತ್ತೆ ಸುಧೀರ್ ಕಾಕರ್ ಅವರ ಅನುವಾದವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೊಂದು ಕಲೆ, ಆಮೇಲೆ ಅರ್ಥಶಾಸ್ತ್ರ, ಮನೋವಿಜ್ಞಾನ ಮತ್ತೆ ಸಮಾಜಶಾಸ್ತ್ರದ ಅದ್ಭುತ ಸಮ್ಮಿಶ್ರಣ ಅನ್ನೋದು ಸ್ಪಷ್ಟವಾಗುತ್ತೆ. ವಾವ್, ಅಂದ್ರೆ ಇಷ್ಟೆಲ್ಲ ವಿಷಯಗಳಿದ್ರಲ್ಲಿದೆಯಾ? ಹೌದು. ಪ್ರಾಚೀನ ಭಾರತೀಯರು ಬದುಕನ್ನ ಪುರುಷಾರ್ಥಗಳೆಂಬ 4 ಸ್ತರಗಳಲ್ಲಿ ನೋಡ್ತಾ ಇದ್ರು. ಅದರಲ್ಲಿ 3 ಪ್ರಮುಖ ಆಯಾಮಗಳು ಅಂದ್ರೆ ಆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಲ್ವಾ? ಕರೆಕ್ಟ್. ಮೊದಲನೇದು ಕರ್ತವ್ಯ ಅಥವಾ ಧರ್ಮ, ಆಮೇಲೆ ಲೌಕಿಕ ಯಶಸ್ಸು ಹಾಗೂ ಸಂಪತ್ತು ಅಥವಾ ಅರ್ಥ, ಮತ್ತೆ ವೈಯಕ್ತಿಕ ಸಂತೋಷ, ಪ್ರೀತಿ, ಆಸೆಗಳನ್ನೊಳಗೊಂಡ ಕಾಮ. ಓಹೋ. ಈ 3ರ ಅಂದ್ರೆ ತ್ರಿವರ್ಗದ ನಡುವೆ ಯಾವುದೇ ಸಂಘರ್ಷ ಇಲ್ಲದೆ ಹೇಗೆ ಸಮತೋಲನ ಸಾಧಿಸಬೇಕು ಅನ್ನೋದನ್ನೇ ವಾತ್ಸ್ಯಾಯನರು ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸೋಕೆ ಹೊರಟಿದ್ದಾರೆ. ಅಂದ್ರೆ ಮನುಷ್ಯನ ಜೀವಿತಾವಧಿಯನ್ನ 100 ವರ್ಷಗಳು ಅಂತ ಅಂದಾಜಿಸಿ ಅದನ್ನ ಈ 3 ಗುರಿಗಳಿಗಾಗಿ ವಿಂಗಡಿಸಿರೋ ಪರ್ಯಂತು ನಿಜಕ್ಕೂ ರೋಚಕವಾಗಿದೆ. ಹೌದು. ಈ ಗ್ರಂಥ ಬಹಳ ಸ್ಪಷ್ಟವಾದ ಒಂದು ತಳಪಾಯನ ಹಾಕುತ್ತೆ. ಅಂದ್ರೆ ಮನುಷ್ಯ ತನ್ನ ಬಾಲ್ಯವನ್ನ ಕೇವಲ ವಿದ್ಯೆ ಮತ್ತು ಜ್ಞಾನಾರ್ಜನೆಗಾಗಿ ಮೀಸಲಿಡಬೇಕು. ಯಾಕಂದ್ರೆ ಅದೇ ಮುಂದೆ ಭವಿಷ್ಯದಲ್ಲಿ ಅರ್ಥ ಅಥವಾ ಸಂಪತ್ತನ್ನ ಗಳಿಸೋಕೆ ದಾರಿಯಾಗುತ್ತಲ್ವಾ? ಎಕ್ಸಾಕ್ಟ್ಲಿ. ಆಮೇಲೆ ಯೌವನವನ್ನ ಕಾಮ ಅಥವಾ ಜೀವನದ ಸೌಂದರ್ಯ ಮತ್ತು ಸಂತೋಷಗಳನ್ನು ಆಸ್ವಾದಿಸೋಕೆ ಮುಡಿಪಾಗಿಡಬೇಕು. ಕೊನೆಯದಾಗಿ ಮುಪ್ಪುನಲ್ಲಿ ಆ ಧರ್ಮ ಮತ್ತೆ ಮೋಕ್ಷದ ಕಡೆಗೆ ಗಮನ ಹರಿಸಬೇಕು. ಆದ್ರೆ ನೋಡಿ, ಇದು ಕೇವಲ ಜೀವನನ ಬೇರೆ ಬೇರೆ ಹಂತಗಳ ಮಾತು ಮಾತ್ರ ಅಲ್ಲ ಅನ್ಸುತ್ತೆ. ಹೌದು. ದೈನಂದಿನ ಜೀವನದಲ್ಲೂ ಈ 3 ಆಯಾಮಗಳನ್ನ ಒಟ್ಟಿಗೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನ ವಾತ್ಸ್ಯಾಯನರು ತುಂಬಾ ಪ್ರಾಯೋಗಿಕವಾಗಿ ವಿವರಿಸ್ತಾರೆ. ಆದ್ರೆ 1 ನಿಮಿಷ ತಡೀರಿ, ಇಲ್ಲೊಂದು ದೊಡ್ಡ ವಿರೋಧಾಭಾಸ ಕಾಣಿಸ್ತಾ ಇದೆ. ಏನು ಹೇಳಿ? ಆಧುನಿಕ ಜಗತ್ತಿನಲ್ಲಿಯೇ ನಮಗೆ ಆ ವೃತ್ತಿ ಜೀವನ ಮತ್ತೆ ವೈಯಕ್ತಿಕ ಸಂತೋಷದ ನಡುವೆ ಬ್ಯಾಲೆನ್ಸ್ ಮಾಡೋದು ಒಂಥರ ದೊಡ್ಡ ಒದ್ದಾಟದ ವಿಷಯ ಆಗೋಗಿದೆ. ನಿಜ. ಇನ್ನು ಪ್ರಾಚೀನ ಕಾಲದಲ್ಲಿ ಆಧ್ಯಾತ್ಮಿಕ ಕರ್ತವ್ಯಗಳನ್ನ ಅಂದ್ರೆ ಭೌತಿಕ ಆಸೆಗಳೊಂದಿಗೆ ಹೇಗೆ ತಳುಕು ಹಾಕ್ತಾ ಇದ್ರು? ಯಾಕಂದ್ರೆ ಧರ್ಮದ ಹಾದಿನೇ ಬೇರೆ, ಕಾಮದ ಹಾದಿನೇ ಬೇರೆ ಅನ್ನೋ ತರ ಕಾಣುತ್ತೆ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಅಚ್ಚರಿಯದ ವಿಷಯ ಏನ್ ಗೊತ್ತಾ? ಈ ಕಾಮಸೂತ್ರದ ಮೊದಲ ಮಾನವ ಲೇಖಕ ಶ್ವೇತಕೇತು ಔದ್ದಾಲಕಿ ಒಬ್ಬ ಶ್ರೇಷ್ಠ ಉಪನಿಷತ್ ಋಷಿಯಂತೆ. ಹೌದು, ಅವರು ಒಬ್ಬ ಋಷಿಯಾಗಿದ್ರು. ಅಂದ್ರೆ ಒಬ್ಬ ಸನ್ಯಾಸಿ ಲೈಂಗಿಕತೆಯ ಬಗ್ಗೆ ಇತಿಹಾಸದ ಅತ್ಯಂತ ಪ್ರಸಿದ್ಧ ಪುಸ್ತಕ ಬರೆಯೋದು ಅಂದ್ರೆ ಇದು ಸಂಪೂರ್ಣವಾಗಿ ವಿಪರ್ಯಾಸ ಅಲ್ವಾ? ಇದೆಲ್ಲ ಹೇಗ್ ಸಾಧ್ಯ? ಮೇಲ್ನೋಟಕ್ಕೆ ಇದು ಖಂಡಿತ ವಿಪರ್ಯಾಸ ಅಥವಾ ಕಪಟತನ ಎಂದೇ ನಮಗೆ ಅನ್ಸುತ್ತೆ. ಯಾಕೆಂದ್ರೆ ಸನ್ಯಾಸತ್ವ ಮತ್ತೆ ಇಂದ್ರಿಯ ಸುಖ ಇವೆರಡೂ ಒಂದಕ್ಕೊಂದು ತದ್ವಿರುದ್ಧ ಅಂತ ನಾವು ಭಾವಿಸ್ತೀವಿ. ಹೌದು, ನಾವೆಲ್ಲರೂ ಹಾಗೆ ಅನ್ಕೊಂಡಿರೋದು. ಆದ್ರೆ ಭಾರತೀಯ ತಾತ್ವಿಕ ಚಿಂತನೆಯಲ್ಲಿ ಇವೆರಡರ ನಡುವಿನ ಕೊಂಡಿ ಇರೋದೇ ಯೋಗದಲ್ಲಿ. ಯೋಗ ಅಂದ್ರೆ ಕೇವಲ ದೈಹಿಕ ಆಸನೆಗಳಲ್ವಾ? ಇಲ್ಲ. ಯೋಗ ಅಂದ್ರೆ ಕೇವಲ ಆಸನಗಳಲ್ಲ. ಅದು ಇಂದ್ರಿಯಗಳ ನಿಗ್ರಹ ಮತ್ತೆ ಏಕಾಗ್ರತೆ. ವಾತ್ಸ್ಯಾಯನರು ಕೂಡ ಈ ಗ್ರಂಥವನ್ನ ಬರೆಯುವಾಗ ಆ ಬ್ರಹ್ಮಚರ್ಯ ಮತ್ತೆ ಅತ್ಯುನ್ನತ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಬರೆದಿರುವಂತ ಒಂದು ಉಲ್ಲೇಖ ಇದೆ. ವಾವ್! ಅಂದ್ರೆ ಧ್ಯಾನದ ಸ್ಥಿತಿಯಲ್ಲಿ ಕೂತು ಬರೆದಿದ್ದು. ಹೌದು. ಇದರರ್ಥ ಲೈಂಗಿಕತೆ ಅಥವಾ ಯಾವುದೇ ಲೌಕಿಕ ಆಸೆಯನ್ನ
ಆ ಪ್ರಾಣಿಗಳ ಥರ ಕೇವಲ ಪ್ರವೃತ್ತಿಯಿಂದ ಅನುಭವಿಸೋದಲ್ಲ. ಓಹೋ. ಬದಲಾಗಿ ಆ ಇಂದ್ರಿಯಗಳನ್ನ ಅರಿತು ಅವುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಆನಂದಿಸೋದೇ ನಿಜವಾದ ಸಮತೋಲನ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಲೌಕಿಕ ಆಸೆಗಳನ್ನ ಹತ್ತಿಕ್ಕುವ ಬದಲು ಅವುಗಳ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ಆ ಋಷಿಗಳ ಉದ್ದೇಶ ಆಗಿತ್ತು ಅನ್ಬೋದು. ಖಂಡಿತವಾಗಿ. ಸಂತೋಷವನ್ನ ಅನುಭವಿಸೋದಕ್ಕೂ ಒಂದು ಅತಿಮಾನುಷ ಮಟ್ಟದ ಏಕಾಗ್ರತೆ ಮತ್ತೆ ಶಿಸ್ತು ಬೇಕು ಅನ್ನೋದು ಎಂಥ ಅದ್ಭುತವಾದ ಆಲೋಚನೆ ಅಲ್ವಾ? ಹೌದು, ತುಂಬಾ ಆಳವಾದ ಚಿಂತನೆ ಅದು. ಹಾಗಾದ್ರೆ ಈ ಶಿಸ್ತುಬದ್ಧ ಸಮತೋಲನವನ್ನ ಪ್ರತಿದಿನದ ಆಚರಣೆಗೆ ತರ್ತಾ ಇದ್ದೋರ್ಯಾರು? ಈ ಗ್ರಂಥದಲ್ಲಿ ನಾಗರಕ ಅಂದ್ರೆ ಇಂಗ್ಲಿಷ್ನಲ್ಲಿ ಮ್ಯಾನ್ ಅಬೌಟ್ ಟೌನ್ ಅನ್ನೋ ಪದ ಬಳಸಿದಾರಲ್ಲ. ಹೌದು, ನಾಗರಕ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರ ಇಲ್ಲಿ. ಆತನ ದೈನಂದಿನ ಜೀವನ ಹೇಗಿರ್ತಿತ್ತು ಅನ್ನೋ ವರ್ಣನೆ ಓದಿದ್ರೆ ತಲೆ ತಿರುಗುತ್ತೆ. ಖಂಡಿತ. ನಾಗರಕ ಅಂದ್ರೆ ಆ ಕಾಲದ ಪ್ರತಿಷ್ಠಿತ ಮತ್ತು ಸುಸಂಸ್ಕೃತ ನಗರವಾಸಿ. ಆತನ ಮನೆಯ ವರ್ಣನೆನೇ ಒಂದು ಅದ್ಭುತ ಕಲಾಕೃತಿಯಂತಿದೆ. ಹೌದಂತೆ ಅಲ್ವಾ? ಆತನ ಮನೆಯಲ್ಲಿ ಕನಿಷ್ಠ 2 ಮಲಗುವ ಕೋಣೆಗಳಿರ್ತಾ ಇತ್ತು. ಹೊರಗಿನ ಕೋಣೆಯಲ್ಲಿ ಅತ್ಯಂತ ಮೃದುವಾದ ಹಾಸಿಗೆ, ಆಮೇಲೆ ಅದರ ಪಕ್ಕದಲ್ಲಿ ಮುಖ ನೋಡಿಕೊಳ್ಳೋಕೆ ಒಂದು ಸುಂದರವಾದ ಮಣೆ. ಓಹೋ, ಕನ್ನಡಿ ತರ. ಹೌದು. ಜೊತೆಗೆ ಆನೆಯ ದಂತದ ಮೇಲೆ ವೀಣೆಯನ್ನ ತೂಗು ಹಾಕಿರ್ತಾ ಇದ್ರು. ಆತನ ದಿನಚರಿ ತುಂಬಾ ಕಟ್ನಿಟ್ಟಾಗಿತ್ತು ಗೊತ್ತಾ? ಅಂದ್ರೆ ಯಾವ ಥರ? ಪ್ರತಿದಿನ ಸ್ನಾನ, ಆಮೇಲೆ ಪ್ರತಿ 4 ಅಥವಾ 5 ದಿನಗಳಿಗೊಮ್ಮೆ ಕ್ಷೌರ, ಊಟದ ನಂತರ ಸುಗಂಧ ದ್ರವ್ಯಗಳ ಬಳಕೆ, ಇವೆಲ್ಲವೂ ಆತನ ದಿನಚರಿಯೆಯ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಅಷ್ಟೇ ಅಲ್ಲ, ಹಗಲಿನಲ್ಲಿ ಗಿಳಿ ಮತ್ತೆ ಮೈನಾ ಹಕ್ಕಿಗಳಿಗೆ ಮಾತಾಡೋಕೆ ಕಲ್ಸೋ ಹವ್ಯಾಸ ಕೂಡ ಇತ್ತಂತೆ ಅಲ್ವಾ? ಹೌದು. ಆಮೇಲೆ ಸಂಜೆಯ ಹೊತ್ತು ಕಾವ್ಯಗೋಷ್ಠಿಗಳು ಮತ್ತೆ ಪಾನಕೂಟಗಳಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೆ ಇಲ್ಲೊಂದು ಪ್ರಶ್ನೆ ಮೂಡೋದು ತುಂಬಾ ಸಹಜ. ಈ ಪುರುಷರು ಕೇವಲ ಕಾವ್ಯ ಓದುತ್ತಾ, ಗಿಳಿಗಳಿಗೆ ಮಾತು ಕಲಿಸ್ತಾ, ಸುಗಂಧ ದ್ರವ್ಯಗಳನ್ನ ಹಚ್ಕೊಳ್ತಾ ಕೂತ್ರೆ ವ್ಯವಹಾರ ಯಾರ್ ಮಾಡ್ತಾ ಇದ್ರು? ಒಳ್ಳೆ ಪ್ರಶ್ನೆ. ಈತ ತನ್ನ ಬಿಲ್ಗಳನ್ನ ಹೇಗೆ ಕಟ್ತಾ ಇದ್ದ? ಇದು ಕೇವಲ ಒಂದು ಕಾಲ್ಪನಿಕ ಜೀವನ ಶೈಲಿನಾ? ವಾಸ್ತವದಲ್ಲಿ ಈ ಗ್ರಂಥ ಆ ಕಾಲದ ರಾಜರು, ಮಂತ್ರಿಗಳು, ಆಮೇಲೆ ಉನ್ನತ ಅಧಿಕಾರಿಗಳು ಮತ್ತೆ ಶ್ರೀಮಂತ ವ್ಯಾಪಾರಿಗಳಂತಹ ಎಲೈಟ್ ವರ್ಗವನ್ನ ದೃಷ್ಟಿಯಲ್ಲಿಟ್ಕೊಂಡು ಬರೆದದ್ದು. ಓಹೋ, ಎಲೈಟ್ ವರ್ಗ. ಹೌದು. ವಾತ್ಸ್ಯಾಯನರೇ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ಲೌಕಿಕ ಯಶಸ್ಸು ಅಥವಾ ಅರ್ಥ ಇಲ್ಲದೆ ಕಾಮವನ್ನ ಅನುಭವಿಸೋಕೆ ಸಾಧ್ಯವಿಲ್ಲ ಅಂತ. ಸಂಪಾದನೆಯ ಗುರಿ ಇಲ್ಲದವನಿಗೆ ಈ ಜೀವನ ಶೈಲಿ ಒಲಿಯೋದಿಲ್ಲ. ಅಂದ್ರೆ ದುಡಿಮೆ ಇಲ್ದೆ ಮಜಾ ಮಾಡೋಕೆ ಆಗಲ್ಲ ಅಂತ ಆಗ್ಲೇ ಹೇಳಿದ್ರು. ಖಂಡಿತ. ಆದ್ರೆ ಇಲ್ಲಿ ಗ್ರಂಥ ಹೇಳೋ ಅತಿ ಮುಖ್ಯವಾದ ಪಾಠ ಬೇರೆನೇ ಇದೆ. ಅದೇನು? ಸಂತೋಷ ಅನ್ನೋದು ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಿಂದ ಒಲಿಯೋದಿಲ್ಲ. ಅದಕ್ಕೂ ಒಂದು ಸಂಸ್ಕೃತಿ ಮತ್ತು ಅಪಾರವಾದ ಶಿಸ್ತು ಬೇಕು. ಅಂದ್ರೆ ಕೇವಲ ಹಣ ಇದ್ರೆ ಸಾಲ್ದು, ಆ ಹಣವನ್ನ ಬಳಸಿ ಬದುಕಿನ ಸೌಂದರ್ಯವನ್ನ ಆಸ್ವಾದಿಸೋ ಕಲೆ ಗೊತ್ತಿರ್ಬೇಕು ಅಂತ. ಎಕ್ಸಾಕ್ಟ್ಲಿ. ಇಂದಿನ ಕಾಲದಲ್ಲೂ ನಾವು ನೋಡ್ಬೋದು, ವಾರಾಂತ್ಯದಲ್ಲಿ ಅಥವಾ ಬಿಡುವಿನ ಸಮಯ ಸಿಕ್ಕಾಗ ನಾವು ಸುಮ್ಮನೆ ಫೋನ್ ಸ್ಕ್ರಾಲ್ ಮಾಡ್ತಾ ಕೂಡ್ತೀವಿ ಹೊರತು. ಹೌದು, ಅದೇ ಡೂಮ್ ಸ್ಕ್ರೋಲಿಂಗ್. ಹೌದು, ಡೂಮ್ ಸ್ಕ್ರಾಲಿಂಗ್. ಆದರೆ ಒಂದು ಹವ್ಯಾಸವನ್ನ, ಅದು ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅದನ್ನ ಶಿಸ್ತಿನಿಂದ ಪಾಲಿಸೋದಿ ನಮಗೆ ಕಷ್ಟ ಆಗುತ್ತೆ. ನಿಜ. ಆ ಕಾಲದಲ್ಲಿ ಬಿಡುವಿನ ಸಮಯವನ್ನ ಅತ್ಯಂತ ಕಲಾತ್ಮಕವಾಗಿ ಬಳಸ್ಕೊಳ್ಳೋಕೆ 64 ಕಲೆಗಳನ್ನ ಪಟ್ಟಿ ಮಾಡಿದ್ರು. ಅದರಲ್ಲಿ ಕೇವಲ ಸಂಗೀತ, ನೃತ್ಯ ಮಾತ್ರ ಅಲ್ಲ. ಮತ್ತೆ ಬೇರೆ ಏನಿತ್ತು? ವಾಸ್ತುಶಿಲ್ಪ, ಸುಗಂಧ ದ್ರವ್ಯಗಳ ತಯಾರಿಕೆ ಮತ್ತೆ ಇಂದ್ರಜಾಲ ಅಥವಾ ಮ್ಯಾಜಿಕ್ ಕೂಡ ಸೇರ್ತು. ವಾವ್, ಮ್ಯಾಜಿಕ್ ಕೂಡ. ಸಂತೋಷಕ್ಕೂ ಒಂದು ಕಠಿಣ ಶ್ರಮ ಬೇಕು ಅನ್ನೋದು ನಮಗೆಲ್ರಿಗೂ ಒಂಥರ ಎಚ್ಚರಿಕೆ ಗಂಟೆ ಥರ ಇದೆ. ಖಂಡಿತ. ಈಗ ಮತ್ತೊಂದು ತಾರ್ಕಿಕ ಪ್ರಶ್ನೆ ಬರ್ತಿದೆ ನನ್ಗೆ. ಈ ಪುರುಷರು ಹಗಲೆಲ್ಲ ಕಲೆ, ಕಾವ್ಯ, ಗಿಳಿಗಳ ಜೊತೆ ಕಳೆದ್ರೆ ಮನೆಯ ಆರ್ಥಿಕ ವ್ಯವಸ್ಥೆಯನ್ನ ಯಾರು ನೋಡ್ಕೊಳ್ತಾ ಇದ್ರು? ಇಲ್ಲಿ ಮಹಿಳೆಯರ ಪಾತ್ರ ಶುರುವಾಗತ್ತೆ. ಹೌದು, ಈ ಪ್ರಶ್ನೆ ನಮ್ಮನ್ನ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನದ ಕಡೆಗೆ ಕರೆದೊಯ್ಯುತ್ತೆ. ಈ ಗ್ರಂಥದಲ್ಲಿ ಆ ಪತ್ನಿ ಮತ್ತೆ ಗಣಿಕೆಯರ ಅಂದ್ರೆ ಕಾರ್ಟಿಸಾನ್ಸ್ ನಡುವಿನ ಸಾಮಾಜಿಕ ಅಂತರವನ್ನ ಬಹಳ ವಿಸ್ತಾರವಾಗಿ ಚರ್ಚಿಸಿದ್ದಾರೆ ಅಲ್ವಾ? ಹೌದು. ಮೊದಲು ಆ ಮನೆಯ ಏಕೈಕ ಪತ್ನಿಯ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿ. 4ನೇ ಅಧ್ಯಾಯ ಸಂಪೂರ್ಣವಾಗಿ ಪತ್ನಿಯರ ಕರ್ತವ್ಯಗಳ ಬಗ್ಗೆನೇ ವಿವರಿಸುತ್ತೆ. ಒಬ್ಬ ಆದರ್ಶ ಪತ್ನಿಯಾದವಳು ಕೇವಲ ಮನೆಯವಳಾಗಿರಲಿಲ್ಲ, ಅವಳೊಬ್ಳು ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿದ್ಲು. ಓಹೋ, ಫೈನಾನ್ಷಿಯಲ್ ಮ್ಯಾನೇಜರ್. ಹೌದು. ಮನೆಯ ಆಯವ್ಯಯಗಳನ್ನ ಅಥವಾ ಬಜೆಟ್ ಅನ್ನ ಅತ್ಯಂತ ನಾಜೂಕಾಗಿ ನಿಭಾಯಿಸೋದು ಅವಳೇ. ಅಡಿಗೆ ಮನೆಯ ಸಂಪೂರ್ಣ ನಿರ್ವಹಣೆ, ಸಂಬಂಧಿಕರನ್ನ ಉಪಚರಿಸೋದು ಅವಳ ಮುಖ್ಯ ಜವಾಬ್ದಾರಿಯಾಗಿತ್ತು. ಅಷ್ಟೇ ಅಲ್ಲ, ಉಳಿದ ವಸ್ತುಗಳನ್ನ ಎಸೆಯದೆ, ಉದಾಹರಣೆಗೆ ಆ ಅಕ್ಕಿ ತೊಳೆದ ನೀರನ್ನ ಸೇವಕಿಯರಿಗೆ ಪಾನೀಯವಾಗಿ ಕೊಡೋದು, ಹೊಟ್ಟನ್ನ ಉರುವಲಾಗಿ ಬಳಸೋದು, ಹೀಗೆ ಆರ್ಥಿಕ ನಿರ್ವಹಣೆಯಲ್ಲಿ ಅವಳು ತುಂಬಾ ನಿಪುಣಳಾಗಿದ್ಲು.
ಆದ್ರೆ ಅವಳ ಜೀವನ ಕೇವಲ ಕುಟುಂಬ ಮತ್ತೆ ಪತಿಯ ಸೇವೆಗೆ ಮಾತ್ರ ಸೀಮಿತ ಆಗಿತ್ತಲ್ವಾ? ಅವಳ ಆ ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ಒಂದು ಕಟ್ಟುಪಾಡಿತ್ತು. ಹೌದು, ಅದು ಕೇವಲ ಮನೆಗೆ ಸೀಮಿತ ಆಗಿತ್ತು. ಅಷ್ಟೇ ಅಲ್ಲ, ಮದುವೆಯಲ್ಲಿ ಆ ಬಹುಪತ್ನಿತ್ವ ಇದ್ದಿದ್ರಿಂದ ಹಿರಿಯ ಮತ್ತೆ ಕಿರಿಯ ಪತ್ನಿಯರ ನಡುವಿನ ಅಧಿಕಾರದ ಚದುರಂಗದಾಟದ ವರ್ಣನೆ, ಅದನ್ನ ಓದಿದ್ರೆ ಇದೊಂದು ಕೌಟುಂಬಿಕ ರಾಜಕೀಯದ ಥರ ಕಾಣುತ್ತೆ. ಖಂಡಿತ, ಅದೊಂದು ರಾಜಕೀಯನೇ ಆಗಿತ್ತು. ಆ ಪ್ರೀತಿ ವಂಚಿತ ಪತ್ನಿ ತನ್ನ ಸ್ಥಾನವನ್ನ ಮರಳಿ ಪಡೆಯೋಕೆ ಮಾಡೋ ಉಪಾಯಗಳನ್ನ ನೋಡಿದ್ರೆ ಆಕೆಯ ಹೋರಾಟ ಕೇವಲ ಭಾವನಾತ್ಮಕ ಆಗಿರ್ಲಿಲ್ಲ, ಅದು ತನ್ನ ಅಸ್ತಿತ್ವದ ಉಳಿವಿನ ಹೋರಾಟ ಆಗಿತ್ತು ಅನ್ಸುತ್ತೆ. ನಿಖರವಾಗಿ ಹೇಳಿದ್ದೀರಿ. ಅವಳ ಜವಾಬ್ದಾರಿಗಳು ಅಪಾರವಾಗಿದ್ರೂ ಆಕೆಯ ಪ್ರಪಂಚ ಆ ಮನೆಯ 4 ಗೋಡೆಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಪುರುಷರಂತೆ ಹೊರಗಿನ ಪ್ರಪಂಚದ ಕಲಾತ್ಮಕ ಜೀವನದಲ್ಲಿ ಭಾಗವಹಿಸೋ ಅವಕಾಶ ಅವಳಿಗೆ ಇರಲಿಲ್ಲ. ಆದ್ರೆ ಮತ್ತೊಂದೆಡೆ ಆ 6ನೇ ಅಧ್ಯಾಯದಲ್ಲಿ ಬರುವ ಗಣಿಕೆ ಅಥವಾ ಕೋಟಿಜಾನ್, ಕೆಲವು ಕಡೆ ಇವರನ್ನ ಸ್ವತಂತ್ರ ಸಿಇಒಗಳಿಗೆ ಹೋಲಿಸ್ತಾರಲ್ಲ, ಇದು ಎಷ್ಟು ಸರಿ? ಇದು ಕೇವಲ ಸಿಇಒಗಳಿಗಿಂತ ಹೆಚ್ಚಾಗಿ ಇಂದಿನ ಕಾಲದ ಹೈಸ್ಟೇಕ್ಸ್ ಗಿಗ್ ವರ್ಕರ್ಸ್ ಅಥವಾ ತಮ್ಮದೇ ಆದ ಒಂದು ವೆಂಚರ್ ಕ್ಯಾಪಿಟಲ್ ಹೊಂದಿರೋ ಸ್ವತಂತ್ರ ಉದ್ಯಮಿಗಳ ಹೋಲಿಕೆಗೆ ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಓಹೋ, ಉದ್ಯಮಿಗಳು? ಹೌದು. ವಿಶೇಷವಾಗಿ ಆ ಗಣಿಕೆ ಅನ್ನೋ ಉನ್ನತ ಸ್ಥಾನಮಾನ ಪಡೆದವರಿಗೆ ಸಮಾಜದಲ್ಲಿ ಅಗಾಧವಾದ ಗೌರವ ಸಿಗ್ತಾ ಇತ್ತು. ಅವರು ಕೂಡ ಆ 64 ಕಲೆಗಳಲ್ಲಿ ಸಂಪೂರ್ಣ ಪ್ರಾವೀಣ್ಯತೆ ಪಡ್ಕೊಂಡಿದ್ರು. ವಾವ್! ಸಾಹಿತ್ಯ, ಸಂಗೀತ, ಕಾವ್ಯ ಮತ್ತೆ ತರ್ಕಶಾಸ್ತ್ರದಲ್ಲಿ ಪುರುಷರಷ್ಟೇ ಸಮಾನವಾಗಿ, ಕೆಲವೊಮ್ಮೆ ಅವರಿಗಿಂತಲೂ ಬುದ್ಧಿವಂತಿಕೆಯಿಂದ ಪಾಲ್ಗೊಳ್ತಾ ಇದ್ರು. ಅವರಿಗೆ ತಮ್ಮದೇ ಆದ ಒಂದು ಆರ್ಥಿಕ ಸ್ವಾತಂತ್ರ್ಯ ಇತ್ತು. ಹೌದು, ಮೂಲ ಗ್ರಂಥದಲ್ಲಿ ಅವರು ಬರ್ದಿರೋ ಪಟ್ಟಿಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಗಣಿಕೆಯರು ಪುರುಷರನ್ನ ಕೇವಲ ಆ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ರಂತೆ ಅಲ್ವಾ? ಹೌದು, ತುಂಬಾ ಪ್ರಾಕ್ಟಿಕಲ್ ಆಗಿದ್ರು ಅವರು. ಯಾರು ತಮಗೆ ಲಾಭ ತರ್ತಾರೆ, ಯಾರಿಂದ ಕೇವಲ ಸಮಯ ವ್ಯರ್ಥ, ಆಮೇಲೆ ಯಾರಿಂದ ಭವಿಷ್ಯದಲ್ಲಿ ಅಪಾಯ ಇದೆ ಅನ್ನೋದನ್ನ ಅವರು ಅತ್ಯಂತ ಪ್ರಾಕ್ಟಿಕಲ್ ಆಗಿ ಲೆಕ್ಕಾಚಾರ ಹಾಕ್ತಾ ಇದ್ರು. ಖಂಡಿತ. ಒಬ್ಬ ಪ್ರೇಮಿಯನ್ನ ಹೇಗೆ ಒಲಿಸ್ಕೊಳ್ಳೋದು, ಅವನಿಂದ ಸಂಪತ್ತನ್ನ ಹೇಗೆ ಗಳಿಸೋದು, ಮತ್ತೆ ಅವನ ಬಳಿ ಹಣ ಮುಗ್ದಾಗ ಅವನನ್ನ ಅತ್ಯಂತ ನಾಜೂಕಾಗಿ ಹೇಗೆ ವಜಾ ಮಾಡೋದು, ಇವೆಲ್ಲದಕ್ಕೂ ನಿರ್ದಿಷ್ಟ ತಂತ್ರಗಳನ್ನ ವಿವರಿಸಲಾಗಿದೆ ಅಲ್ವಾ? ಹೌದು. ಗ್ರಂಥ ಈ ವಾಸ್ತವವನ್ನ ಎಲ್ಲೂ ಮುಚ್ಚಿಡೋದಿಲ್ಲ. ಆ ಕಾಲದಲ್ಲಿ ಸಾಮಾನ್ಯ ಮಹಿಳೆಗೆ ಆಸ್ತಿ ಹಕ್ಕುಗಳಾಗ್ಲಿ ಅಥವಾ ಸ್ವತಂತ್ರವಾಗಿ ಬದುಕುವ ದಾರಿಗಳಾಗ್ಲಿ ಇರಲಿಲ್ಲ. ಹೌದು, ಅದು ದೊಡ್ಡ ಸಮಸ್ಯೆ ಆಗಿತ್ತು. ಹೀಗಾಗಿ ಗಣಿಕೆಯರು ತಮ್ಮ ಸೌಂದರ್ಯ, ಕಲೆ ಮತ್ತು ಬುದ್ಧಿಮತಿಯನ್ನೇ ಬಂಡವಾಳವಾಗಿ ಬಳಸ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ಆಕೆಯು ತನ್ನ ಲಾಭ, ನಷ್ಟ ಮತ್ತೆ ಅನುಮಾನಗಳನ್ನ ಹೇಗೆ ವಿಶ್ಲೇಷಿಸ್ತಾಳೆ ಅನ್ನೋದನ್ನ ಓದಿದ್ರೆ ಅದೊಂದು ಆಧುನಿಕ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪಾಠದ ತರ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಇತರ ಮಹಿಳೆಯರಿಗೆ ಹೋಲಿಸಿದ್ರೆ ಗಣಿಕೆಯರಿಗಿದ್ದ ಸಾಮಾಜಿಕ ಸ್ವಾತಂತ್ರ್ಯ ಅಸಾಧಾರಣ ಆಗಿತ್ತು. ಆದರೆ ಆ ಸ್ವಾತಂತ್ರ್ಯ ಅವರದೇ ಆದ ಒಂದು ಕಠಿಣ ವಾಣಿಜ್ಯ ಲೆಕ್ಕಾಚಾರದ ಮೇಲೆ ನಿಂತಿತ್ತು ಅನ್ನೋದನ್ನ ಮರಿಬಾರದು. ಇದೆಲ್ಲವನ್ನೂ ಕೇಳ್ತಾ ಇದ್ರೆ ಪ್ರಾಚೀನ ಭಾರತೀಯರು ಪ್ರತಿಯೊಂದು ಮಾನವ ಸಂಬಂಧಗಳನ್ನು ಎಷ್ಟು ತಾಂತ್ರಿಕವಾಗಿ ವಿಶ್ಲೇಷಿಸ್ತಾ ಇದ್ರು ಅನ್ನೋದು ಅಚ್ಚರಿ ಮೂಡಿಸುತ್ತೆ. ಹೌದು, ತುಂಬಾ ಸಿಸ್ಟಮ್ಯಾಟಿಕ್ ಆಗಿದ್ರು. ಇದು ನನ್ನನ್ನ ಮತ್ತೊಂದು ರೋಚಕವಾದ ವಿಷಯದ ಕಡೆಗೆ ತಗೊಂಡು ಹೋಗುತ್ತೆ. ಪಾಶ್ಚಿಮಾತ್ಯ ತತ್ವಜ್ಞಾನಿ ಮೈಕಲ್ ಫೂರ್ಕೋ ಆಧುನಿಕ ಸಮಾಜ ಲೈಂಗಿಕತೆಯನ್ನ ಮತ್ತು ಮಾನವ ಸಂಬಂಧಗಳನ್ನ ಹೇಗೆ ಒಂದು ವಿಜ್ಞಾನವಾಗಿ ವರ್ಗೀಕರಿಸಿ ಅಧ್ಯಯನ ಮಾಡ್ತು ಅನ್ನೋದ್ರ ಬಗ್ಗೆ ಸೈಂಟಿಯಾ ಸೆಕ್ಸುವಾಲಿಸ್ ಅನ್ನೋ ಪರಿಕಲ್ಪನೆಯನ್ನ ಮಂಡಿಸಿದ್ರು. ಹೌದು, ಫೂಕೋ ಅವರ ಸಿದ್ಧಾಂತ. ಫೂಕೋ ಪ್ರಕಾರ ಇದು ಆಧುನಿಕ ಯುಗದ ಬೆಳವಣಿಗೆ. ಆದ್ರೆ ಆಶ್ಚರ್ಯ ಏನಂದ್ರೆ ವಾತ್ಸ್ಯಾಯನರು ಭಾರತದಲ್ಲಿ 1800 ವರ್ಷಗಳ ಹಿಂದೆನೆ ಇದೇ ಕೆಲ್ಸವನ್ನ ಮಾಡಿದ್ರು. ಹೌದು, ಇದು ಆಶ್ಚರ್ಯಕರ ಸತ್ಯ. ಪ್ರತಿಯೊಂದು ಸ್ಪರ್ಶ, ಚುಂಬನ ಮತ್ತು ಅಪ್ಪುಗೆಯನ್ನು ನಿರ್ದಿಷ್ಟ ಸಂಖ್ಯೆಗಳಲ್ಲಿ ವಿಂಗಡಿಸಿದ್ದಾರೆ. ಇದು ಹೇಗೆ ಸಾಧ್ಯ ಮತ್ತೆ ಇದರ ಹಿಂದಿನ ಉದ್ದೇಶ ಏನಾಗಿತ್ತು? ಇದು ಪ್ರಾಚೀನ ಭಾರತೀಯ ಶಾಸ್ತ್ರಗಳ ಒಂದು ಲಕ್ಷಣ ಗೊತ್ತಾ? ಪ್ರತಿಯೊಂದನ್ನೂ ವರ್ಗೀಕರಿಸೋದು, ಪಟ್ಟಿ ಮಾಡೋದು ಮತ್ತು ವಿಶ್ಲೇಷಿಸೋದು ಅವರ ವೈಜ್ಞಾನಿಕ ವಿಧಾನ ಆಗಿತ್ತು. ಓಹೋ. ಉದಾಹರಣೆಗೆ, ದೈಹಿಕ ಆಕಾರದ ಆಧಾರದ ಮೇಲೆ ಪುರುಷರನ್ನ ಮೊಲ, ಗೂಳಿ ಮತ್ತೆ ಅಶ್ವ ಅಂತ ವರ್ಗೀಕರಿಸಿದ್ದಾರೆ. ಹಾಗೇನೆ ಮಹಿಳೆಯರನ್ನ ಜಿಂಕೆ, ಕುದುರೆ ಮತ್ತೆ ಆನೆ ಅಂತ ವಿಂಗಡಿಸಿದ್ದಾರೆ. ಒಪ್ತೀನಿ, ಆದ್ರೆ ಇದು ಕೇವಲ ಪ್ರಾಣಿಗಳ ಹೆಸರುಗಳನ್ನ ಇಟ್ಟು ತಮಾಷೆ ಮಾಡೋ ಪಟ್ಟಿ ಅಲ್ಲ ತಾನೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನು? ಖಂಡಿತ ಅಲ್ಲ. ಇದು ಆಯುರ್ವೇದದ ಪ್ರಭಾವದಿಂದ ಬಂದಂತಹ ಒಂದು ಜೈವಿಕ ಹೊಂದಾಣಿಕೆಯ ಸಿದ್ಧಾಂತ, ಅಂದ್ರೆ ಬಯೋಲಾಜಿಕಲ್ ಕಂಪ್ಯಾಟಿಬಿಲಿಟಿ. ಆಯುರ್ವೇದದ ಪ್ರಭಾವನ? ಹೌದು. ದೈಹಿಕ ಆಕಾರ ಮಾತ್ರ ಅಲ್ಲ, ಮನುಷ್ಯರ ಸಾಮರ್ಥ್ಯ, ಅವರ ಕಾಮೋದ್ದೀಪನದ ವೇಗ ಮತ್ತೆ ಅವರ ಮೂಲ ಸ್ವಭಾವದ ಆಧಾರದ ಮೇಲೂ ವಿಂಗಡಣೆಗಳಿವೆ.
ಆಯುರ್ವೇದದಲ್ಲಿ ವಾತ ಕಫಗಳ ಸಮತೋಲನವನ್ನ ಹೇಗೆ ನೋಡ್ತಾರೋ ಹಾಗೇನೆ ಇಬ್ಬರು ವ್ಯಕ್ತಿಗಳ ನಡುವಿನ ದೈಹಿಕ ಮತ್ತು ಮಾನಸಿಕ ಹೊಂದಾಣಿಕೆಯನ್ನ ಇಲ್ಲಿ ವಿಶ್ಲೇಷಿಸಿದ್ದಾರೆ. ಅಂದ್ರೆ ಹೆಂಗೆ ಕೆಲಸ ಮಾಡುತ್ತೆ ಇದು? ಉದಾಹರಣೆಗೆ, ಅತ್ಯಂತ ಮೃದು ಸ್ವಭಾವದ ಮತ್ತು ಕಡಿಮೆ ಸಾಮರ್ಥ್ಯದ ವ್ಯಕ್ತಿ ಅತಿ ಹೆಚ್ಚು ಸಾಮರ್ಥ್ಯ ಮತ್ತು ಉಗ್ರ ಸ್ವಭಾವದ ವ್ಯಕ್ತಿಯೊಂದಿಗೆ ಸೇರಿದ್ರೆ ಆ ಸಂಬಂಧ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಫಲವಾಗುತ್ತೆ ಅನ್ನೋದನ್ನ ಅವರು ಗುರುತಿಸಿದ್ರು. ವಾವ್! ಇದು ಮಾನವ ದೇಹದ ಮತ್ತು ಮನಸ್ಸಿನ ಹೊಂದಾಣಿಕೆಯನ್ನ ಅರ್ಥ ಮಾಡಿಕೊಳ್ಳೋ ಅತ್ಯಂತ ಆಳವಾದ ಜೈವಿಕ ವೈಜ್ಞಾನಿಕ ಪ್ರಯತ್ನ ಅಂತ ಹೇಳಬಹುದು. ಅಂದ್ರೆ ಹೊಂದಾಣಿಕೆ ಇಲ್ಲದ ಸಂಬಂಧಗಳು ವಿಫಲವಾಗ್ತವೆ ಅನ್ನೋ ಇಂದಿನ ಆಧುನಿಕ ಕಪಲ್ ಕೌನ್ಸಿಲಿಂಗ್ ತತ್ವವನ್ನ ಅವರು ಆ ಕಾಲದಲ್ಲೇ ಕಂಡ್ಕೊಂಡಿದ್ರು. ಖಂಡಿತವಾಗಿಯೂ. ಆದ್ರೆ ಇದೆಲ್ಲವನ್ನೂ ವಿವರಿಸೋ ಈ ಗ್ರಂಥವನ್ನ ಓದ್ತಾ ಹೋದಂತೆ ಒಂದು ವಿಚಿತ್ರವಾದ ನಿರೂಪಣಾ ಶೈಲಿಯ ವೈರುಧ್ಯ ಅಂದ್ರೆ ನ್ಯಾರೇಟಿವ್ ಶಿಫ್ಟ್ ನಮ್ಗೆ ಎದುರಾಗುತ್ತೆ. ಈ ಅನುವಾದಕರು ಅದನ್ನ ಬಹಳ ಚೆನ್ನಾಗಿ ಗುರುತಿಸಿದ್ದಾರೆ. ಹೌದು. ಗ್ರಂಥದ ನಿರೂಪಣಾ ಶೈಲಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೊಂದು ಮನೋವೈಜ್ಞಾನಿಕ ಚದುರಂಗದ ತರ ಅನ್ಸುತ್ತೆ. ಪ್ರತಿಯೊಂದು ಅಧ್ಯಾಯದ ಗದ್ಯಭಾಗಗಳು ಅಂದ್ರೆ ಪ್ರೋಸ್ ನೈಜವಾಗಿ ಸಮಾಜದಲ್ಲಿ ಮನುಷ್ಯರು ಏನ್ ಮಾಡ್ತಾರೆ ಅನ್ನೋದನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ಅತ್ಯಂತ ನೈಜವಾಗಿ ವಿವರಿಸ್ತವೆ. ಯಾರು ಯಾರಿಗೆ ಹೇಗೆ ಆಕರ್ಷಿತಲಾಗ್ತಾರೆ, ಪರಪುರುಷ ಅಥವಾ ಪರಸ್ತ್ರೀಯೊಡನ ಸಂಬಂಧಗಳು ಹೇಗೆ ಬೆಳೀತವೆ ಅನ್ನೋ ಸತ್ಯಗಳನ್ನ ಇದು ತೆರೆದಿಡುತ್ತೆ. ಹೌದು, ಇದು ಡಿಸ್ಕ್ರಿಪ್ಟಿವ್ ಅಲ್ವಾ? ಅಂದ್ರೆ ಸಮಾಜದಲ್ಲಿ ಏನಿದೆ ಅನ್ನೋದರ ವಸ್ತುನಿಷ್ಠ ವರ್ಣನೆ. ಎಕ್ಸಾಕ್ಟ್ಲಿ. ಆದ್ರೆ ಆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಬರುವ ಪದ್ಯಗಳು ಸಂಪೂರ್ಣವಾಗಿ ಬೇರೆ ಧ್ವನಿಯಲ್ಲಿ ಮಾತಾಡ್ತವೆ. ಸಮಾಜದ ನೈತಿಕತೆಯ ಎಲ್ಲೆಗಳನ್ನು ಮೀರಿ ನಡಿಬಾರ್ದು, ಬೇರೆಯವರ ಸಂಬಂಧಗಳನ್ನು ಒಡಿಬಾರ್ದು ಅಂತ ಈ ಪದ್ಯಗಳು ಎಚ್ಚರಿಸ್ತವೆ. ಓಹೋ! ಇದು ಪ್ರಿಸ್ಕ್ರಿಪ್ಟಿವ್, ಅಂದ್ರೆ ಸಮಾಜದಲ್ಲಿ ಏನ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋ ನೈತಿಕ ಬೋಧನೆ. ಈ ಪದ್ಯಗಳು ಅಕ್ಷರಶಃ ಒಂದು ರೀತಿಯ ಸ್ಪೀಡ್ ಬ್ರೇಕರ್ಗಳ ಥರ ಕೆಲಸ ಮಾಡ್ತವೆ. ಸ್ಪೀಡ್ ಬ್ರೇಕರ್ಗಳು ಅಂದ್ರೆ ಇಡೀ ಆಕ್ಷನ್ ಸಿನಿಮಾ ತೋರಿಸಿ, ನಾಯಕ ಮಾಡೋ ಎಲ್ಲಾ ಸಾಹಸಗಳನ್ನ ವಿವರಿಸಿ, ಕೊನೆಗೆ ಮಕ್ಕಳೇ ದಯವಿಟ್ಟು ಇದನ್ನ ಮನೇಲಿ ಪ್ರಯೋಗಿಸಬೇಡಿ, ಹಿಂಸೆ ಮಾಡೋದು ತಪ್ಪು ಅಂತ ಹೇಳಿದ ಹಾಗೆ ಆಯ್ತು. ಹೌದು ಹೌದು, ಆ ಥರನೇ ಅನ್ಸುತ್ತೆ. ಲೇಖಕರು ಎಲ್ಲವನ್ನೂ ಇಂಚಿಂಚಾಗಿ ವಿವರಿಸಿ ಮತ್ತೆ ಯಾಕೆ ಈ ನೈತಿಕತೆಯ ಬೋರ್ಡ್ ಹಾಕಿದ್ರು, ಈ ಸಂಕೀರ್ಣ ಮನಸ್ಥಿತಿಯ ಹಿಂದಿನ ರಹಸ್ಯ ಏನು, ಇದು ಅವರದೇ ದ್ವಂದ್ವನಾ ಅಥವಾ ಸಮಾಜದ ಒತ್ತಡನಾ? ಈ ಪ್ರಶ್ನೆ ಇತಿಹಾಸಕಾರರನ್ನ ಬಹಳ ಕಾಡಿದೆ ಗೊತ್ತಾ. ವ್ಯಾಖ್ಯಾನಕಾರರಾದ ದೇವದತ್ತ ಶಾಸ್ತ್ರಿಗಳು ಇದನ್ನ ಸಮರ್ಥಿಸ್ತಾ ಒಂದು ಅದ್ಭುತ ಉದಾಹರಣೆ ನೀಡ್ತಾರೆ. ಏನು ಉದಾಹರಣೆ? ವೈದ್ಯಕೀಯ ಗ್ರಂಥವೊಂದರಲ್ಲಿ ರೋಗಗಳ ಬಗ್ಗೆ, ವಿಷಗಳ ಬಗ್ಗೆ ಅತ್ಯಂತ ವಿವರವಾಗಿ ಬರೆದಿರುತ್ತಾರೆ. ಹೇಗೆ ಒಂದು ನಿರ್ದಿಷ್ಟ ವೈರಸ್ ದೇಹವನ್ನ ಹೊಕ್ರೆ ಏನಾಗತ್ತೆ ಅಂತ ಇಂಚಿಂಚಾಗಿ ವಿವರಿಸಿರ್ತಾರೆ. ಆದ್ರೆ ಇದರ ಅರ್ಥ ಎಲ್ಲರೂ ಆ ರೋಗಗಳನ್ನ ಅಂಟಿಸ್ಕೊಳ್ಬೇಕು ಅಥವಾ ವಿಷ ಕುಡಿಬೇಕು ಅಂತ ಅಲ್ಲ ತಾನೆ? ಖಂಡಿತ ಅಲ್ಲ. ವಾತ್ಸ್ಯಾಯನಲ ಉದ್ದೇಶನೂ ಇದೇ ಆಗಿತ್ತು. ಸಮಾಜದಲ್ಲಿ ನಡೆಯುವ ಒಳಸಂಚುಗಳು, ಪರಪುರುಷ ಅಥವಾ ಪರಸ್ತ್ರೀ ಆಕರ್ಷಣೆ, ವಂಚನೆ ಇವೆಲ್ಲವೂ ಮಾನವನ ಸಹಜ ಪ್ರವೃತ್ತಿಗಳು. ಇವುಗಳನ್ನ ಗ್ರಂಥದಲ್ಲಿ ದಾಖಲಿಸ್ತಿದ್ರೆ ಆ ಗ್ರಂಥ ಅಪೂರ್ಣವಾಗುತ್ತೆ. ಸಮಾಜದ ನೈಜ ಚಿತ್ರಣ ಸಿಗೋದಿಲ್ಲ. ಅಂದ್ರೆ ರಿಯಾಲಿಟಿ ಏನಿದೆ ಅದನ್ನ ಹೇಳಲೇಬೇಕು ಅಂತ. ಹೌದು. ಆದ್ರೆ ಆ ಆಕರ್ಷಣೆಗಳೇ ಅಂತಿಮ ಅಲ್ಲ. ಅವುಗಳಿಗೆ ಬಲಿಯಾಗದೆ ವಿವೇಚನೆಯಿಂದ ಬದುಕಬೇಕು ಅಂತ ಎಚ್ಚರಿಸೋದು ಮತ್ತೆ ಧರ್ಮ ಕಾಮದ ನಡುವೆ ಸಮತೋಲನ ತರೋದು ಅವರ ನೈತಿಕ ಜವಾಬ್ದಾರಿಯಾಗಿತ್ತು. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂಥ ಒಳನೋಟ. ಅಂದ್ರೆ ಮನುಷ್ಯನ ಮನಸ್ಸಿನ ಕತ್ತಲೆಯ ಮೂಲೆಗಳನ್ನ ಮೊದಲು ಬೆಳಗಿಸಿ ತೋರಿಸಿ, ಅವುಗಳ ಕಾರ್ಯವಿಧಾನವನ್ನ ಅರ್ಥೈಸಿ, ಆನಂತರ ಅಲ್ಲಿ ಹೋಗೋದು ಅಪಾಯಕಾರಿಯಂತೆ ಎಚ್ಚರಿಕೆ ನೀಡಿದ್ದಾರೆ. ಹೌದು. ಇದು ನಿಜಕ್ಕೂ ಮಾನವ ಮನೋವಿಜ್ಞಾನದ ಅತಿದೊಡ್ಡ ಗ್ರಹಿಕೆ. ಮನುಷ್ಯನ ಸಹಜ ಪ್ರವೃತ್ತಿಗಳನ್ನ ಅಷ್ಟು ಪ್ರಾಮಾಣಿಕವಾಗಿ ಅವರು ಒಪ್ಪಿಕೊಂಡಿರೋದು ನನಗೆ ತುಂಬಾ ಆಶ್ಚರ್ಯ ತಂದಿದೆ. ಖಂಡಿತ. ಅವರು ಮನುಷ್ಯನ ಆಸೆಗಳನ್ನ ಕೇವಲ ಕಪ್ಪು ಮತ್ತೆ ಬಿಳುಪು ಅನ್ನೋ ಕಟ್ಟುನಿಟ್ಟಿದ ಲೆಕ್ಕಾಚಾರದಲ್ಲಿ ನೋಡಿಲ್ಲ. ಮಾನವನ ನಡವಳಿಕೆಯಲ್ಲಿರೋ ಆ ಬೂದ್ಬಂಗದ ಅಥವಾ ಗ್ರೇ ಏರಿಯಾದ ಅಸಂಖ್ಯಾತ ಛಾಯೆಗಳನ್ನ ಅವರು ಗುರುತಿಸಿದ್ದಾರೆ. ಆಧುನಿಕ ಮನೋವಿಜ್ಞಾನಿಗಳಾದ ಅಫ್ರೈಡ್ ಅಥವಾ ಕಿನ್ಸೆಯವರ ಅಧ್ಯಯನಗಳಿಗಿಂತಲೂ ನೂರಾರು ವರ್ಷಗಳ ಹಿಂದೆನೇ ವಾತ್ಸ್ಯಾಯನರು ಲೈಂಗಿಕತೆ ಮತ್ತೆ ಲೌಕಿಕ ಆಸೆಗಳನ್ನ ಪಾಪ ಅಂತ ಪರಿಗಣಿಸದೆ ಅದನ್ನೊಂದು ವಿಜ್ಞಾನವಾಗಿ ಅಧ್ಯಯನ ಮಾಡಿದ್ರು. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಮಗೆ ಸಿಗೋ ಅಂತಿಮ ಸಾರಾಂಶ ಏನು? ಒಟ್ಟಾರೆಯಾಗಿ ಹೇಳೋದಾದ್ರೆ ಆ ವಾತ್ಸ್ಯಾಯನರ ಕಾಮಸೂತ್ರ ಕೇವಲ ಕಾಮದ ಆಚರಣೆಗಳ ಅಥವಾ ಲೈಂಗಿಕ ಭಂಗಿಗಳ ಪಟ್ಟಿ ಖಂಡಿತ ಅಲ್ಲ. ಇಲ್ಲವೇ ಇಲ್ಲ. ಬದಲಾಗಿ ಮಾನವನ ಮನೋವಿಜ್ಞಾನ, ಸಾಮಾಜಿಕ ಸ್ತರಗಳು, ಗಂಡು ಹೆಣ್ಣಿನ ನಡುವಿನ ಅಧಿಕಾರದ ಸಮೀಕರಣಗಳು ಮತ್ತೆ ಮನುಷ್ಯನ ಸಹಜ ಪ್ರವೃತ್ತಿಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಒಂದು ಅದ್ಭುತ ಜೀವನ ಮಾರ್ಗದರ್ಶಿ. ಹೌದು.
ಈ ಗ್ರಂಥ ನಮ್ಗೆ ಕಳಿಸೋ ಅತಿ ದೊಡ್ಡ ಪಾಠ ಏನಂದ್ರೆ ಮನುಷ್ಯನ ಆಸೆಗಳು, ಭಾವನೆಗಳು ಮತ್ತೆ ಲೈಂಗಿಕತೆ ಪ್ರಕೃತಿಯ ದತ್ತ. ಅವುಗಳನ್ನ ಹತ್ತಿಕ್ಕೋದು ಅಸಾಧ್ಯ. ಕರೆಕ್ಟ್. ಆದ್ರೆ ಅವುಗಳನ್ನ ಒಂದು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಪರಸ್ಪರ ಒಪ್ಪಿಗೆ, ಶಿಸ್ತು ಮತ್ತೆ ಗೌರವದಿಂದ ಅನುಭವಿಸೋದ್ರಲ್ಲೇ ನಿಜವಾದ ಜೀವನದ ಕಲೆ ಅಡಗಿದೆ. ಧರ್ಮ, ಅರ್ಥ ಮತ್ತೆ ಕಾಮಗಳ ನಡುವಿನ ಸಮತೋಲನವೇ ಒಂದು ಸುಂದರ ಬದುಕಿನ ಗುಟ್ಟು. ಇದನ್ನೇ ವಾತ್ಸ್ಯಾಯನರು ಎಳಕೋರಟಿದ್ದು. ಆರಂಭದಲ್ಲಿ ನಾವು ಆ ಬೆಂಟೋ ಬಾಕ್ಸ್ನ ಸ್ಪಷ್ಟತೆಯ ಬಗ್ಗೆ ಮತ್ತೆ ವೃತ್ತಿವೈಯಕ್ತಿಕ ಜೀವನದ ವಿಂಗಡಣೆಯ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೌದು, ಮಾತಾಡ್ದೀವಿ. ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮ ಭಾವನೆಗಳನ್ನ ಮತ್ತೆ ಆಕರ್ಷಣೆಗಳನ್ನ ಪಾಪದ ಕೂಪ ಅನ್ನೋ ಥರ ಮುಚ್ಚಿಡೋಕೆ ಪ್ರಯತ್ನ ಮಾಡ್ತೀವಿ, ಅಥವಾ ಕೇವಲ ಮೇಲ್ನೋಟಕ್ಕೆ ಮಾತ್ರ ಸ್ಪಷ್ಟವಾಗಿ ಕಾಣೋ ಹಾಗೆ ಎಲ್ಲವನ್ನೂ ಆ ಪ್ರತ್ಯೇಕ ಡಬ್ಬಿಗಳಲ್ಲಿ ಹಾಕಿ ಬ್ಯಾಲೆನ್ಸ್ ಮಾಡೋಕೆ ಒದ್ದಾಡ್ತೀವಿ. ಆದ್ರೆ ನಮ್ಮ ಪ್ರಾಚೀನರು ಆ ಮುಕ್ತತೆಯನ್ನೇ ಒಂದು ಶಿಸ್ತುಬದ್ಧ ವಿಜ್ಞಾನವನ್ನಾಗಿಸಿದ್ರು. ನಿಜ, ಅದು ಅವರ ಬಹುದೊಡ್ಡ ಸಾಧನೆ. ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ನಾವೆಲ್ಲರೂ ಒಮ್ಮೆ ಯೋಚಿಸ್ಬೇಕಾದ ವಿಚಾರ ಒಂದಿದೆ. ಇಂದಿರೋ ಜಗತ್ತಿನಲ್ಲಿ ನಾವು ನಮ್ಮ ಆಸೆಗಳನ್ನ, ಆಕರ್ಷಣೆಗಳನ್ನ ಮತ್ತೆ ದೈಹಿಕ ಭಾವನೆಗಳನ್ನ ಮುಕ್ತವಾಗಿ ಚರ್ಚಿಸೋಕೆ ಹಿಂಜರಿತೀವಿ, ಮುಜುಗರ ಪಡ್ತೀವಿ. ಹೌದು, ಅದು ಇವತ್ತಿನ ಸಮಾಜದ ವಾಸ್ತವ. ಒಂದು ವೇಳೆ ನಮ್ಮ ಪ್ರಾಚೀನರು ಮಾಡಿದ ಹಾಗೆ ಆಸೆಗಳನ್ನು ಕೂಡ ಮುಕ್ತವಾಗಿ ಒಂದು ಶಿಸ್ತುಬದ್ಧ ವಿಜ್ಞಾನವಾಗಿ ಅಧ್ಯಯನ ಮಾಡಿದ್ರೆ, ಸಮಾಜದಲ್ಲಿ ಅದನ್ನ ಸಹಜ ಅಂತ ಒಪ್ಕೊಂಡಿದ್ರೆ, ಆ ಆಧುನಿಕ ಮನುಷ್ಯನ ಮಾನಸಿಕ ಖಿನ್ನತೆ, ಅಸಹಾಯಕತೆ ಮತ್ತೆ ಒಂಟಿತನ ಇಂದಿಗಿಂತ ಭಿನ್ನವಾಗಿರ್ತಿತ್ತೆ. ನಮ್ಮ ಸಂಬಂಧಗಳು ಇಂದಿಗಿಂತ ಹೆಚ್ಚು ಪಾರದರ್ಶಕವಾಗಿರ್ತಿತ್ತೆ. ನಾವೆಲ್ಲರೂ ಒಮ್ಮೆ ಯೋಚಿಸ್ಬೇಕಾದ ವಿಷಯ ಇದು